ನ್ಯೂಸ್ 42 ಕನ್ನಡ. ತಾರೀಕು ಚಾಮುಂಡೇಶ್ವರಿ ಕರಗ ಮತ್ತು ಮುಸ್ಲಿಮರಮ್ಮ ಇತ್ಯಾದಿ ಇನ್ನೂ ಇತರೆ ಸುಮಾರು 9 ಕರಗಗಳು ನಮ್ಮ ನಗರದಲ್ಲಿ ನಡೀತವೆ. ಅವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ರಾಜ್ಯದಿಂದ ಸಾವಿರಾರು ಜನ, ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಬಂದು ಸೇರ್ತಾರೆ. ಮತ್ತು ಸುಮಾರು 9 ಕರಗಗಳು. ಮತ್ತು ಅದಕ್ಕೆ ಮುಂಚೆ ಬನ್ನಿ ಮಹಾಕಾಳಿ ಅಮ್ಮನವರ ಕರಗ ಮಹೋತ್ಸವ ಇದೆಲ್ಲ ಬಹಳ ವರ್ಷಗಳಿಂದ ಸಂಪ್ರದಾಯಬದ್ಧವಾಗಿ ನಡ್ಕೊಂಡು ಬಂದಿರೋದ್ರಿಂದ ನಾವು ಒಂದು ನಗರಸಭೆಯಾಗಿ ನಾವು ಸಾರ್ವಜನಿಕರಿಗೆ ಆಗ್ತಕ್ಕಂಥ ಅನಾನುಕೂಲತೆಗಳನ್ನ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ವಿಶೇಷ ಸಭೆಯನ್ನು ಕರೆದಿದ್ದೀವಿ. ಬಹಳ ವರ್ಷಗಳಿಂದ ಕೂಡ ಚಾಮುಂಡೇಶ್ವರಿ ಕರಗಕ್ಕೆ ಸುತ್ತಮುತ್ತ ಜಿಲ್ಲೆಗಳಿಂದ, ಸುತ್ತಮುತ್ತ ತಾಲೂಕುಗಳಿಂದ ಸಾವಿರಾರು ಜನ ಇಲ್ಲಿ ನೆಂಟರಿಷ್ಟರು ಬಂದು ಈ ಒಂದು ಹಬ್ಬದಲ್ಲಿ ಭಾಗವಹಿಸಿ ಆ ತಾಯಿ ದರ್ಶನವನ್ನು ಪಡೆದು ಮತ್ತು ಇನ್ನಿತರ ಸುಮಾರು 9 ಶಕ್ತಿ ದೇವತೆಗಳ ಕರಗಗಳ ಮಹೋತ್ಸವ ಕೂಡ ನಡೀತದೆ. ಅವರ ದರ್ಶನಗಳನ್ನು ಕೂಡ ಪಡೆಯೋದಕ್ಕೆ ಪಟ್ಟಣದ ಆದ್ಯಂತ ಭಾಳ ಸಂಭ್ರಮದಿಂದ ಈ ಒಂದು ಆಚರಣೆಯನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ. ಮತ್ತು ವಿಶೇಷವಾಗಿ ಒಂದು ಕಡು ಬಡವ ಕೂಡ ಒಬ್ಬ ಇದರದ್ದು ಒಂದು ಕಡು ಬಡವನು ಕೂಡ ಕನಿಷ್ಠ 5 ಜನ ನೆಂಟರನ್ನ ಕರೀತಾರೆ. ಇದು ರಾಮನಗರದ ಒಂದು ವಿಶೇಷ. ಆಷಾಢ ಮಾಸದಲ್ಲಿ ಮೊದಲು ಪ್ರಾರಂಭದಲ್ಲಿ ಸುಮಾರು 30-40 ವರ್ಷಗಳ ಹಿಂದೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿತ್ತು. ಈಗ ಎಲ್ಲ ಕಡೆ ಕೂಡ ಇಡೀ ರಾಮನಗರ ಪಟ್ಟಣದಾದ್ಯಂತ ಈ ಒಂದು ಹಬ್ಬವನ್ನು ಭಾಳ ಸಡಗರದಿಂದ ಆಚರಣೆ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಭಾಳ ಹೆಣ್ಮಕ್ಳು ಪ್ರತಿಯೊಬ್ಬರು ಕೂಡ ಆ ತಾಯಂದಿರ ದರ್ಶನವನ್ನು ಮಾಡಿ ಭಾಳ ಸಡಗರದಿಂದ ಈ ಹಬ್ಬವನ್ನು ಎಲ್ಲ ಹಬ್ಬಗಳಿಗಿಂತ ಹೆಚ್ಚಾಗಿ ಆಚರಿಸ್ತಾರೆ. ಹಾಗಾಗಿ ನೆಂಟರಿಷ್ಟರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರೋದ್ರಿಂದ ಕರಗಗಳು ಎಲ್ಲೆಲ್ಲಿ ಕರಗಧಾರಕರು ಎಲ್ಲೆಲ್ಲಿ ನಡೀತಾರೋ ಅಲ್ಲೆಲ್ಲ ಬಹಳಷ್ಟು ಇಡೀ ಊರಿನಲ್ಲಿ ಇವತ್ತು ನಾವು ಗ್ಯಾಸು ಮತ್ತು ಈ ವಾಟರ್ ಸಪ್ಲೈ ಕಾರ್ಯಗಳಿಂದ ಭಾಳಷ್ಟು ಕಡೆ ನಮಗೆ ರಸ್ತೆಗಳಿಗೆ ತೊಂದರೆ ಇದೆ. ಕರಗ ಎಲ್ಲೆಲ್ಲಿ ಹೋಗ್ತಾವೋ ಎಲ್ಲ ಕಡೆ ಕೂಡ ಸ್ವಲ್ಪ ಸಾಕಷ್ಟು ಅನಾನುಕೂಲತೆ ಇರೋದ್ರಿಂದ ನಾವು 1 ತಿಂಗಳ ಮುಂಚೆ ಈ ಒಂದು ವಿಶೇಷ ಸಭೆಯನ್ನು ಕರೆದಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಅವಗಾಹನೆ ತಂದು ನಾವು ಮುಂದೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು, ಯಾವ ರೀತಿಯ ಒಂದು ದುರಸ್ತಿ ಕಾರ್ಯಗಳು ಅಥವಾ ಎಲ್ಲೆಲ್ಲಿ ಈಗಾಗಲೇ UIDFದು ಸಾಕಷ್ಟು ಕಡೆ ಕೆಲಸ ನಡೀತಾ ಇದೆ. UIDF ಕೆಲಸ ನಡೆಯೋ ಕಡೆ ಆಗೋದಿದ್ದರೆ UIDFನು ಕಾಂಟ್ರಾಕ್ಟ್ಗಳ ಕೈ ಮಾಡಿಸ್ಬೋದು. ಇಲ್ಲ ಅಂದರೆ ತಾತ್ಕಾಲಿಕವಾಗಿ ನಾವು ಜನ ನಡೆದಾಡೋ ರೀತಿಯಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಒಂದು ಸಭೆಯನ್ನು ಕರೆದಿದ್ದೇವೆ. ನಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ನಮ್ಮೆಲ್ಲರ ಜವಾಬ್ದಾರಿ. ಏನು ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಸಾವಿರಾರು ಜನ ನಮ್ಮ ಊರಿಗೆ ಅತಿಥಿಗಳು ಬರ್ತಾರೋ ಅವ್ರಿಗೆ ಅತಿಥಿ ಸತ್ಕಾರ ಮಾಡೋದ್ರ ಜೊತೆಗೆ ಅವರೆಲ್ಲರೂ ಕೂಡ ಒಂದು ಒಳ್ಳೆಯ ಭಾವನೆಯಿಂದ ನಮ್ಮ ಊರನ್ನು ಬಿಟ್ಟು ಹೋಗಬೇಕು. ಅದಕ್ಕೋಸ್ಕರ ನಮ್ಮ ನಗರಸಭೆಯ ಜವಾಬ್ದಾರಿ ಭಾಳಷ್ಟು ಹೆಚ್ಚಿದೆ. ಈ ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ನಾವು ಈ ಸಭೆಯನ್ನು ಕರೆದಿದ್ದೇವೆ.
ದಯಮಾಡಿ ಎಲ್ಲ ನಗರಸಭಾ ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡು ತಮಗೆ ಅನಿಸ್ತಕ್ಕಂಥ ಸೂಕ್ತ ಸಲಹೆಗಳನ್ನು ಕೊಡಬೇಕಂತೇಳಿ ನಾನು ಒಂದರಲ್ಲಿ ಮನವಿ ಮಾಡಿ. ನ್ಯೂಸ್ 42 ಕನ್ನಡ.